नमस्कार, मैं अंजना और आप देख रहे हैं ईश्वर इंडिया न्यूज। आइए रुक करते हैं आज की बड़ी खबर पर। ಪತ್ರಕರ್ತರೆ ಹಿಂಗ್ ನೀವು ನೋಡ್ರಪ್ಪ ಸೈಡ್ ಅಣ್ಣ ಸೈಡ್ ಇಲ್ಲಿಂದ ಪೂರ್ತಿ ಫ್ಲೋ ಆಗಿ ಬರ್ತಾ ಇದೆ. ರೈಟ್ ಮಾಡಬೇಕು ಅಣ್ಣ ಮುಂದಕ್ಕೆ ಜೋಪಾಗಿದ್ದ ಒಂಚೂರು ಹಿಂದೆ ಬೇಡ. ಅಯ್ಯಣ್ಣ ಅವತ್ತಿಂದ ವಿಡಿಯೋ ಅದೇನು ತೆಗಿ ಕ್ಯಾಮ್ರಾ ಮಳೆ ಬಂದ ಕೆಳಗಿದೆ ದೂರ ನೀವು ಎಷ್ಟು ಮಂದಿ ಕ್ಯಾಮ್ರಾ ಎಷ್ಟು ಮಂದಿ ರೀ ನಾವು ಗೊತ್ತೇ ಆಗಲ್ಲ ನದಿ ಎಲ್ಲ ಅಲ್ಲಿವರೆಗೆ ಕಾಣಿಸ್ತಾ ಇತ್ತು, ಇದು ಏನು ಕಾಣಿಸಿಲ್ಲ. ಅರೆ ನಾವು ಕೊಟ್ರಿಗೇನೆ ಎಲ್ಲ ಒಳ್ಳೇದು. ಈಗ ಬಂತು ಮೊಬೈಲ್ ಅಣ್ಣ, ಈಗ ನಿಮ್ಮ ಮೊಬೈಲ್ ಅಣ್ಣ, ನೀಲಿ ಮೊಬೈಲ್ ಒಂಚೂರು ಅಣ್ಣ. ಅಣ್ಣ ಸ್ವಲ್ಪ ಗೊತ್ತಾಯ್ತು ನಾವು ಬರಬೇಡ್ರಿ. ಸರ್ ಬಟ್ ಒಂದೇ ಒಂದು ಮಾತು ಕೇಳಕ್ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ, ಅದನ್ನೆಂದ್ರೆ ವಿಶೇಷವಾಗಿ ನಾ ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಮಂತ್ರಿಗಳಿಗೆ ಹೇಳಿ ಅವ್ರಿಗೆ ಹೇಳ್ರಿ ಎಂಬುದು ಬೇಡ. ರೈತರಂದ್ರೆ ದೇಶದ ಬೆನ್ನೆಲುಬು. ರೈತರಂತಂದ್ರೆ ನಮ್ಮ ಜೀವನಾಡಿ, ನಮಗೆಲ್ಲ ಅನ್ನ ಕೊಡಂತ ಅನ್ನದಾತ. ನೀವು ಯಾವುದು ಗ್ಯಾರಂಟಿ ಕೊಡ್ತೀರಿ ಅದರ ಅರ್ಥ ಇಲ್ಲ. ಬಟ್ ರಾಜ್ಯ ಸರ್ಕಾರ ರೈತರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿದೆ ಎಂಬುದು ತಿಳಿಸಿ. ನಾನು 2 ಬಾರಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ, 1 ಬಾರಿ ಕೃಷಿ ಸಚಿವನಾಗಿ, 1 ಬಾರಿ ಸಹಕಾರ ಸಚಿವನಾಗಿ, 2 ಬಾರಿ ರೈತರ ಪರವಾಗಿ ಮೇಜರ್ ಡಿಸಿಷನ್ ತಗೊಂಬಂತ ಕೆಲಸ ನಾವು ಸರ್ಕಾರದಲ್ಲಿ ಮಾಡಿದ್ದೀವಿ. ನಾವು ಮೊದಲು ಬೀದರ್ನಾಗ ಮಳೆ ಬಂತು ಅಂತಂದ್ರೆ ಭಾಳ ದೊಡ್ಡ ಅದೃಷ್ಟ ಅಂತ ಹೇಳ್ತಿದ್ದೀವಿ. ಬಟ್ ಅದೇ ನಮ್ಮ ಬೀದರ್ನಾಗ ಇವತ್ತು ಹೆಚ್ಚಿಗೆ ಮಳೆಯಾಗಿ, ಅದರಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ಜನರಿಗೆ ಭಾಳ ಸಂಕಷ್ಟಗಳಿದ್ದಾರೆ. ಹಾಗಾಗಿ ಈಗ ನಾವೆಲ್ಲ ಲೋಕಲ್ ಹೊಲಗಳವೆಲ್ಲ ವಿಸಿಟ್ ಮಾಡಿ ನಿಮ್ಮ ಮುಖಾಂತರ ಏನು ಸಂದೇಶ ಕೊಡ್ತಿದ್ದೀವಿ. ಆದರೆ ಇವತ್ತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಯುವ ಘಟಕದ ಅಧ್ಯಕ್ಷರು, ಯುವ ನೇತಾರರು ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಗುಲ್ಬರ್ಗ ಹಾಗೂ ಇವತ್ತು ಬೀದರ್ ಹಲವಾರು ಹಳ್ಳಿಗಳಿಗೆ ವಾಸ್ತವ ಪರಿಸ್ಥಿತಿ ಏನಿದೆ ಕಂಡು ಜನರಿಗೆಲ್ಲ ಭೇಟಿ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದಾರೆ. ಬೆಳಿಗ್ಗೆ ಹೇಳ್ತಾ ಅವ್ರ ಜೊತೆಲೇ ಇದ್ದೀವಿ. ಮತ್ತು ನಮ್ಮ ಜೊತೆಲಿ ಸೂರ್ಯಕಾಂತ್ ಅವರು ಈಗ ಬೆಳಿಗ್ಗೆ ಹಿಡಿದು ನಾವೆಲ್ಲ ಕಡೆ ಹೋಗಿ ಬಂದೆವು. ಮತ್ತು ನೀವೆಲ್ಲ ಸಾಕ್ಷಿ ಇದ್ದೀರಿ, ನೀವು ಭಾಳಷ್ಟು ಜನ ನಮ್ಮ ಪತ್ರಿಕಾ ಸ್ನೇಹಿತರೆಲ್ಲ ಬಂದಿದ್ರು. 20 ದಿವಸ ಆಗಿದೆ. 20 ದಿವಸ ಆಯ್ತಾ ನಾವು ಬಂದು? 20 ದಿವಸ. ಫಸ್ಟ್ ಮಳೆ ಬಿದ್ದ ಅವಾಗ ಒಂದು 5 ಡೇಸ್ ಫುಲ್ಲು ಬಿದ್ದಿತ್ತು. ಜೋರು. ಅದು ಆದ್ಮೇಲೆ ಕಂಟಿನ್ಯೂಸ್ ಇದೆ ಇದು. हमारा उनका लेना जी पहले ಮೊಳಕಾಲ್ವರೆಗೂ ನೀರು ಬಂದಿದೆ. ರೈತರವರು ಹೇಳ್ತಾ ಇದ್ದಾರೆ, ರೈತರು ಅಲ್ಲಿ ಬಂದು ಹುಟ್ಟು ಹೊಡೆದವ್ರು ಹೇಳ್ತಾ ಇರ್ತಾರೆ, ಸರ್ಕಾರ ಇಲ್ಲಿವರೆಗೂ ಏನಿಲ್ಲ, ಬಂದಿದ್ದಾರೆ, ಬರೀ ಪರಿಶೀಲನೆ ಮಾಡ್ತಾ ಇದ್ದಾರೆ.
ಬರೀ ಪರಿಶೀಲನೆ ಆಗಿದೆ ಹೊರತು ಇನ್ನೂವರೆಗೂ ನಮಗೆ ಏನು ಪರಿಹಾರ ಸಿಕ್ಕಿಲ್ಲ. ತಕ್ಷಣ ಪರಿಹಾರ ಸಿಗ್ತಕ್ಕಂಥದ್ದು ಆಗಬೇಕು ಅಂತ ಅವ್ರು ಕಳಕಳೆ ವಿನಂತಿ ಮಾಡ್ತಾರೆ. ಸರ್, ಮನೆಯಲ್ಲೆಲ್ಲ ಕಷ್ಟ ಇದೆ, ನಮ್ಮ ಕಷ್ಟಗಳು ಯಾರು ಪರಿಹಾರ ಮಾಡ್ತಾರೆ? ಆವಾಗ ನಿಖಿಲ್ ಸಾಹೇಬರಿಗೆ ಹೇಳ್ತಾ ಇದ್ರು, ನಮ್ಮ ತಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಕೂಡಲೇ ಅವಾಗ ನಮ್ಮಿಂದ ದುಡ್ಡು ಬಂದಿತ್ತು. ಬಂಡೆ ಪ್ರಕಾಶ್ ಅಂಬೂರಿ ಅವ್ರಿಗೂ ಹೇಳಿದ್ರು, ಸರ್ ತಾವು ಸಚಿವರಿದ್ದಾಗ ನಮಗೆ ರೈತರಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬಂದಿತ್ತು. ಈಗ ಇನ್ನೂವರೆಗೂ ದುಡ್ಡು ಬರೀ ಪರಿಶೀಲನೆ ಆಗ್ತಾ ಇದೆ, ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ, ಬರೀ ಪರಿಶೀಲನೆ ಮಾಡ್ತಾ ಇದ್ದಾರೆ, ಪರಿಹಾರ ಏನು ಬರ್ತಾ ಇಲ್ಲ. ನಾನು ಹೇಳ್ತಕ್ಕಂಥ ವಿಷಯ ಏನಂದರೆ NDRF ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಆಲ್ರೆಡಿ ದರ್ ಇಸ್ ಎ ಫಂಡ್. ಸ್ಟೇಟ್ ಸರ್ಕಾರದ ಇವರು ರಕ್ಷಕರು ಇಷ್ಟು ದುಡ್ಡು ಅಂತಿದೆ. ಆ್ಯಂಡ್ SDRF ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಇಷ್ಟು ದುಡ್ಡು ಅಂತ ಇರ್ತದೆ. ಇಮಿಡಿಯೇಟ್ ಆಗಿ ಆಗಲಿ ಪರಿಶೀಲನೆ ಮಾಡಿ ವರದಿಗಳು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ಪ್ರತಿಯೊಂದು ಡಿಸ್ಟಿಕ್ ತಲಾಟೆಯಿಂದ ತಗೊಂಡು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಕೂಡಲೇ ಅಟ್ಲೀಸ್ಟ್ ಒಂದು ಕಂತಾರೆ ಆಯ್ತು, ನೀವು ನಿರ್ಧಾರ ಮಾಡಿ 50,000 ಕೊಡ್ತೀವಿ, 25,000 ಕೊಡ್ತೀವಿ, 40,000 ಕೊಡ್ತೀವಿ, ನಿರ್ಧಾರ ಮಾಡಿ. ಆದರೆ ಒಂದು ಕಂತ ಅಟ್ಲೀಸ್ಟ್ ಒಂದು 50,000 ಕೂಡಲೇ ಫಸ್ಟ್ ಎಲ್ಲ ಅಕೌಂಟ್ಗೆ ದುಡ್ಡು ಹಾಕ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಒಂದು ವಿಷಯ ನಮಗೆ ಗೊತ್ತಿದೆ, 2018 ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾಗ 25,000 ರೂಪಾಯಿ ಪರ್ ಹೆಕ್ಟರ್ ಕೊಟ್ಟಿದ್ರು. ಈಗ ಏನು ಸರ್ಕಾರ ನನಗೇನು ತಿಳಿದು ಬಂದಿರೋ ಪ್ರಕಾರ 25,000 20,000 ಏನೋ ಕೊಡ್ಬೇಕಂತ ಏನೋ ನಿರ್ಧಾರ ಮಾಡಿದೆ ಅಂತ. 8 ವರ್ಷದ ಹಿಂದೆ 25,000 ಕೊಟ್ಟಿದ್ರೆ ಈಗೆಲ್ಲ ಬೆಳೆ ಎಲ್ಲ ಏನಾಗಿದೆ ಅಂತ ತಮಗೂ ಪರಿಸ್ಥಿತಿ ತಮಗೂ ಗೊತ್ತಿದೆ. ಈಗೆಲ್ಲ ಜೀವನ ಎಲ್ಲ ಎಷ್ಟು ಕಷ್ಟ ಆಗಿದೆ. ಆ ಟೈಮಲ್ಲಿ ಇನ್ನೂ ಜ್ಞಾಪಕ ಇದೆ ನನಗೆ, ಒಂದೊಂದು ಮನೆಗಳು ಕುಮಾರಸ್ವಾಮಿ ಅವರಿದ್ದಾಗ ಒಂದೊಂದು ಮನೆಗಳು ಕೂಡ 10 ಲಕ್ಷ ರೂಪಾಯಿ ಕೊಟ್ಟಿದ್ರು. 10 ಲಕ್ಷ ರೂಪಾಯಿ ಮನೆಗಳಿಗೆ ಕೊಡೋದಲ್ಲದೆ ಜೊತೆಗೆ ಆ ಮನೆ ವಾಪಸ್ ಕಟ್ಸ್ಕೊಡೋರ್ಗು 1 ವರ್ಷವರೆಗೂ ಆ ಬಾಡಿಗೆ ಕೂಡ 5,000 ರೂಪಾಯಿ ಕೊಟ್ಟಿದ್ರು. ಇಲ್ಲಿ ಸುಮಾರು 500ರಿಂದ 1,000 ಮನೆಗಳು ಬಿದ್ದೋಗಿದ್ದಾವೆ, ಬ್ರಿಡ್ಜ್ಗಳು ಬಿದ್ದೋಗಿದ್ದಾವೆ, ಭೂಮಿ ಕುಸಿತ ಆಗಿದೆ, ಎಷ್ಟು ಅನ್ಯಾಯ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸಿ ಇಮಿಡಿಯೇಟ್ ಆಗಿ ಫಸ್ಟ್ ಪರಿಹಾರ, ಫಸ್ಟ್ ಮಾತನ್ನ ಬಿಡಬೇಕು, ಪರಿಶೀಲನೆಯನ್ನು ಮಾಡೋದು ಬಿಡಬೇಕು, ಪರಿಹಾರ ನಾನು ಕೊಡೋದು ಮಾಡಬೇಕು. ಬರೀ ಪರಿಶೀಲನೆ ವರದಿ ಬರ್ಬೇಕಂದ್ರೆ ಅಷ್ಟು ಒಳಗಡೆ ಬದುಕಬೇಕಲ್ಲ, ರೈತರು ಬದುಕಬೇಕಲ್ಲ. ಫಸ್ಟ್ ನಿತ್ಯ ಜೀವನ ನಡೆಸಕ್ಕೆ ಬದುಕಕ್ಕೆ ಒಂದು ಕಿಸ್ತು ಅವ್ರ ಅಕೌಂಟಲ್ಲಿ ದುಡ್ಡು ಬಂದ್ರೆ ಅವ್ರು ಅಟ್ಲೀಸ್ಟ್ ಎದ್ದೇ ಹೇಳ್ತಾರೆ, ಸ್ವಲ್ಪ ಅಟ್ಲೀಸ್ಟ್ ಅವ್ರ ಅಹಂಕಾರ ಅನ್ನೋದು ಕಮ್ಮಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ನಮಗೂ ಗೊತ್ತಿದೆ, ಈಗಾಗಲೇ 3 ವರ್ಷದಿಂದ ಈಗ ಅಟ್ಲೀಸ್ಟ್ ಇಂಟ್ರೆಸ್ಟ್ ರೇಟ್ ಏನಿದೆ ರೈತರ ಮೇಲೆ, ಆ ಇಂಟ್ರೆಸ್ಟ್ ಪಾರ್ಟ್ ರಿಲೀಫ್ ಕೊಡಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಏನು ತಗೊಂತಾ ಇದ್ದಾರೆ, ಇವಾಗ ಮಾತನಾಡ್ಬೇಕಾದ್ರೆ ಹೇಳಿದ್ರು ರೈತರು, ನಿಖಿಲ್ ಕುಮಾರಸ್ವಾಮೀಜಿ ಅವ್ರ ಜೊತೆ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದ್ರು, ಸರ್ ಅಟ್ಲೀಸ್ಟ್ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೀವು ತಮ್ಮ ತಂದೆಯವರಿದ್ದಾಗ ನಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ನ ರಿಲೀಫ್ ಕೊಟ್ಟಿದ್ದೀರಿ, ಎಲೆಕ್ಟ್ರಿಸಿಟಿ ಬಿಲ್ ರಿಲೀಫ್ ಕೊಡಿ ನಮಗೆ 3 ವರ್ಷದ್ದು ಅಂತ ಅದನ್ನು ಕೂಡ ಕೇಳಿದ್ರು. ಸೊ ಅದರಲ್ಲಿ ಇಂಟ್ರೆಸ್ಟ್ ರೇಟ್ಸು ಇದೆಲ್ಲ ರಿಲೀಫ್ ಕೊಟ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಬರೀ ರೈತರು ನಮ್ದು ಬೆನ್ನೆಲುಬು, ರೈತರು ಅನ್ನದಾತರು ಹಾಡಗಳೆಲ್ಲ ಹಾಕೊಂಡು ದೊಡ್ಡ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ. ಆ ರೈತರಿಗೋಸ್ಕರ ಯೋಜನೆಗಳು ಮಾಡಿ ಪರಿಹಾರ ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಸರ್ಕಾರ ಇವತ್ತು ನಮಗೆ ಗೊತ್ತಿದೆ, ಇಲ್ಲಿ ಸರ್ಕಾರದವರು ಕೂಡ ಬರೀ ಹೇಳ್ತಾನೆ ಇದ್ದಾರೆ, ಆದರೆ ಇಲ್ಲಿವರೆಗೂ ಯಾರ ಅಕೌಂಟ್ಗೂ 1 ರೂಪಾಯಿನೂ ಬಂದಿಲ್ಲ. ಕೂಡಲೇ ಸರ್ಕಾರ ದುಡ್ಡು ಹಾಕ್ಬೇಕಂತ ಕೆಲಸ ಮನವಿ ಇದೆ, ಆಗ್ರಹ ಇದೆ, ಒತ್ತಾಯಿಸ್ತೀವಿ. ನೆಕ್ಸ್ಟ್ ನಮ್ಮ ನಿಖಿಲ್ ಕುಮಾರಸ್ವಾಮೀಜಿಯವರು ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಮಾತಾಡ್ತಾರಂತೆ ಮಾತೇ